ಟೆಂಪಲ್ಗಳು ಅಲ್ಲಲ್ಲೇ ಸರೌಂಡಿಂಗ್ ಫುಲ್ ಟೆಂಪಲ್ಗಳುಂಟು. ಈಗ ಹಾಳಾಗ್ಬಿಟ್ಟದೆ, ಪೂರ್ತಿ ಹಾಸ್ಟೆಲ್ಲ ಬೆಳೆದು ಹೋಗ್ಬಿಟ್ಟದೆ. ಇದನ್ನು ಈಗ ಯೂಸ್ ಮಾಡ್ತಿಲ್ಲ. ನನ್ನ ಇಟ್ಟಿರೋದೇ ಇಷ್ಟು, ನಾನೇ ತಲೆ ತಗ್ಗ ಮಾಡಿ ಹೋಗಬೇಕು ಅಂದರೆ ಇನ್ನೆಷ್ಟು ತಗ್ಗ ಉಂಟು ಅಂದರೆ ಅದೊಂದು ಅದೇ ಮಾತುಂಟಲ್ಲ, ಒಳಗೆ ಬರುವಾಗ ತಲೆ ತಗ್ಸಿ. ಹಾಂ, ಅದೇ ಹೌದು. ಗುಡ್ ಮಾರ್ನಿಂಗ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಇದು ನಮ್ಮ ರೂಮು, ಸಣ್ಣ ರೂಮು. ಬನಶಂಕರಿ ಜಾತ್ರೆ ನಡೀತಾ ಉಂಟು. ಎಲ್ಲ ರೂಮು, ಬಾದಾಮಿಲಿರೋ ಆಲ್ಮೋಸ್ಟ್ ಎಲ್ಲ ರೂಮು ಫುಲ್ ಆಗಿಬಿಟ್ಟಿದೆ. ಹಾಗೂ ಈಗ 1 ಗಂಟೆ ರಾತ್ರಿಗೆ ಬಂದು ಕಷ್ಟಪಟ್ಟು ಇದೊಂದು ರೂಮ್ ಸಿಕ್ತು. ಸೊ ನೈಟಲ್ಲಿ ಒಂದಷ್ಟು ಬರಬೇಕಾದ್ರೆ ಸರ್ಕಸ್ ಮಾಡಿ ತಂದಿದ್ದು 2 ಬೈಕ್. ಆ 2 ಬೈಕಲ್ಲಿ ನಾವು 3 ಜನ ಬಂದಿದ್ದು, ವಿನಾಯಕ್ ಹಾಗೆ ಭೈರವ್. 2 ಬೈಕಲ್ಲಿ ಒಂದು ನಮ್ಮ ಲಗೇಜನ್ನು ಇನ್ನೊಂದು ಬೈಕಿಗೆ ಕಟ್ಟಿ ಎಲ್ಲ ಸರ್ಕಸ್ ಮಾಡಿ ಬಂದು ರೀಚ್ ಆದ್ವಿ. ಈಗ ಐಹೊಳೆಗೆ ಹೋಗ್ತಾ ಇದ್ದೀವಿ. ಐಹೊಳೆಯಲ್ಲಿ ಟೆಂಪಲ್ಲು ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗ್ತದಂತೆ. ನಮಗೆ ನೈಟ್ ಬಂದು ಲೇಟ್ ಆಗಿದ್ದ ಕಾರಣ ಬೆಳಿಗ್ಗೆ ಏಳಲಿಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. 9 ಗಂಟೆಗೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ದಾರಿಯಲ್ಲಿ ಏನಾದರೂ ತಿಂಡಿ ತಿಂದು ಇಲ್ಲಿಂದ ಬಿಡ್ತಾ ಇದ್ದೀವಿ. ಯೂಶ್ವಲಿ ಉತ್ತರ ಕನ್ನಡದವರಿಗೆ ಅಂದರೆ ನಮ್ಮ ಭಾಗದವರಿಗೆ ಉತ್ತರ ಕರ್ನಾಟಕದ ಫುಡ್ಡು ಸೆಟ್ ಆಗೋದು ಸ್ವಲ್ಪ ಕಷ್ಟ. ಅದಕ್ಕೇ ಉಡುಪಿ ಹೋಟೆಲ್ನ ಹುಡ್ಕೊಂಡು ಬಂದಿದ್ದೀವಿ. ಜಾಸ್ತಿ ಹುಡುಕ್ಬೇಕಂತೇನಿಲ್ಲ, ಈ ಕಡೆ ಬಸ್ ಸ್ಟ್ಯಾಂಡ್ ಉಂಟು, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಹೋಟೆಲ್ ಇರೋದು. ಸೊ ಏನುಂಟು ನೋಡುವ, ಬನ್ನಿ. ಹೋಟೆಲ್ ಅಂತೂ ಸಖತ್ ದೊಡ್ಡದುಂಟು ಗಾಯ್ಸ್. ಕರೆಕ್ಟಾಗಿ ಬಾದಾಮಿಲಿ ಇದ್ದೀವಿ ಈಗ. ಬಾದಾಮಿಲಿ ತಿಂಡಿ ಅಂದರೆ ಸ್ವಲ್ಪ ಲೈಟಾಗಿ ಒಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ಅದ್ರ ಜೊತೆ ಒಂದು ಬಾದಾಮಿಯಲ್ಲಿ ಬಾದಾಮಿ ಮಿಲ್ಕ್ ಆರ್ಡ್ರ್ ಮಾಡಿದ್ದೆ. ಅಷ್ಟು ತಿಂದು ಇನ್ನು ನೆಕ್ಸ್ಟ್ ಐಹೊಳೆಗೆ ಹೊರಡೋದು. ಗಾಯ್ಸ್, ಒಳಗಡೆ ಬಂದಿದ್ದೀವಿ, ಐಹೊಳೆಯ ಟೆಂಪಲ್ ಒಳಗಡೆ. ಇಲ್ಲಿ ಒಂದಷ್ಟು ಟೆಂಪಲ್ಗಳು ಅಲ್ಲಲ್ಲೇ ಸರೌಂಡಿಂಗ್ ಫುಲ್ ಟೆಂಪಲ್ಗಳುಂಟು. ಒಂದೊಂದನ್ನೇ ನೋಡ್ತೇ ಹೋಗುವ. ಒಳಗಡೆ ಬರಲಿಕ್ಕೆ ಒಬ್ಬ ಪರ್ಸನ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದರೆ ಒಂದೊಂದು ಟೆಂಪಲ್ಗೆ ಒಂದೊಂದು ಥರ 5 ರೂಪಾಯಿ ಅಂತಲೇ ಒಂದಷ್ಟು ಕೊಟ್ಟರು. 3 ಜನರಿಗೆ 90 ರೂಪಾಯಿ ಆಯಿತು. ಬನ್ನಿ, ಒಂದೊಂದೇ ಪ್ಲೇಸನ್ನು, ಒಂದೊಂದೇ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ. ನಮಗೆ ಎಂಟ್ರಿ ಆಗ್ತಿದ್ದಂಗೆ ಈ ಟೆಂಪಲ್ ಕಾಣಿಸ್ತದೆ. ಇದನ್ನು ಹತ್ಕೊಂಡು ಹಾಗೆ ಮೇಲ್ಗಡೆ ಹೋದರೆ ಇದರ ಮೇಲ್ಗಡೆ ಮೀನಿನ ಚಿತ್ರವನ್ನು ಆ ಥರ ಕೆತ್ತಿದ್ದಾರೆ. ಹಾಗೆ ವಿಷ್ಣುವಿನ ಮತ್ಸ್ಯಾವತಾರ. ಎಲ್ಲ ಕಂಬಗಳಿಗೂ ಒಂದಷ್ಟು ಕೆತ್ತನೆಯನ್ನು ಮಾಡಿದ್ದಾರೆ. ಕ್ಲೋಸಲ್ಲಿ ನೋಡ್ಬೋದು. ಹಾಗೆಯೇ ದೇವಸ್ಥಾನದ ಒಳಗಡೆ ಬರ್ಬೋದು. ಯಾವುದೇ ದೇವರಿಟ್ಟಿಲ್ಲ ಇಲ್ಲಿ. ಕಾಯ್ಸ ಆಚೆ ಕಡೆ ಎಷ್ಟೇ ಹೀಟ್ ಇರಲಿ, ಎಷ್ಟೇ ಬಿಸಿಲಿರಲಿ, ಆದರೆ ಟೆಂಪಲ್ ಒಳಗಡೆ ಮಾತ್ರ ಇಷ್ಟು ಕೋಲ್ಡ್ ಉಂಟು ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್. ಹಾಂ ಎಸ್. ಇನ್ನೊಂದು ಪ್ರದೇಶದ ರಾಜರು ಬಂದು ಆಕ್ರಮಣ ಮಾಡಿ ಹಾಳು ಮಾಡಿ ಹೋಗಿದ್ದು. ಎಲ್ಲ ಕೈ ಎಲ್ಲ ತುಂಡಾಗಿ ಹೋಗ್ಬಿಟ್ಟದೆ. ಅಲ್ಲಿಂದ ನೋಡಿದಾಗ ಕರು ಕಾಣ್ತದೆ, ಇಲ್ಲಿಂದ ನೋಡಿದಾಗ ಸ್ಟೇಟ್ ಬರ್ತಾ ಹೋಗ್ತದೆ. ಹೌದು. ಈ ಮೂರ್ತಿಯ ಮುಖ ಕುತ್ತಿಗೆವರೆಗೂ ಹಾರಿ ಹೋಗಿದೆ, ಮುಖನೇ ಇಲ್ಲ. ಗಾಯ್ಸ್, ನೀವೀಗ ಇದೇ ನೋಡ್ತಿದ್ದೀರಲ್ಲ, ಇದು ಪುಷ್ಕರಣಿ. ಅಂದರೆ ದೇವರಿಗೆ ಸ್ನಾನ ಮಾಡಿಸ್ಲಿಕ್ಕೆ ಇರುವಂಥದ್ದು. ಇದು ಈಗ ಹಾಳಾಗ್ಬಿಟ್ಟದೆ, ಪೂರ್ತಿ ಹಾಸ್ಟೆಲ್ಲ ಬೆಳೆದು ಹೋಗ್ಬಿಟ್ಟದೆ. ಇದನ್ನು ಈಗ ಯೂಸ್ ಮಾಡ್ತಿಲ್ಲ. ಗಾಯ್ಸ್, ನೀವೀಗ ನೋಡ್ತಿರೋ ಕಟ್ಟಡ ಏನು ಇದು ಉಂಟಲ್ಲ, ಇದನ್ನು ರೀಬಿಲ್ಡ್ ಮಾಡೋದು ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್. ಎಸ್, ಯಾಕಂತಂದರೆ ನೋಡ್ರೆ ಗೊತ್ತಾಗ್ತದೆ. A to A1 ಅಂತ ಉಂಟಲ್ಲ, ಹಾಂ, ಇದನ್ನೆಲ್ಲ ಮೊದಲೇ ಅವರು ಇಂಜಿನಿಯರ್ಸ್ ಎಲ್ಲ ಕರ್ಕೊಬಂದು ಆ
ಇಂಜಿನಿಯರ್ಸ್ಗಳು ಇದನ್ನು ಯಾವ ಪ್ಲೇಸಲ್ಲಿ ಯಾವ ಕಲ್ಲುಗಳಿದೆ ಅಂತ ಹೇಳಿ ಮಾರ್ಕ್ ಮಾಡ್ಕೊಂಡು ನಂತರ ಅದೇ ಮಾರ್ಕನ್ನು ಇನ್ನೊಂದು ಕಡೆ ಸೆಟ್ ಮಾಡಿ ಅದು ಹೇಗಿತ್ತಲ್ಲ ಹಾಗೆ ಇದನ್ನು ಹಾಂ ಅದೇ ಇದನ್ನು A1 A2 A3 ಆ ಥರ A4 ಅಲ್ಲಿ ನೋಡಿ ಆ ಥರ ಕಲ್ಲುಗಳೆಲ್ಲ ನಂಬರ್ ಹಾಕಿ ಆಮೇಲೆ ಇದನ್ನು JCB ಇದರಿಂದ ಕ್ರೇನ್ಗಳಿಂದ ರಿಮೂವ್ ಮಾಡಿ ಈ ಜಾಗನ ಲೆವೆಲ್ ಮಾಡಿ ನೆಕ್ಸ್ಟ್ ಅದೇ ಟೈಪಲ್ಲಿ ಹ್ಯಾಂಗ್ ಇರಬೇಕಲ್ಲ ಅದೇ ಟೈಪ್ ಹೆಂಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಯಾಕಂತೇಳಿದ್ರೆ ಮುಂದಿನ ಪೀಳಿಗೆಯವರಿಗೆ ಯೂಸ್ ಆಗಲಿ ಅಂತ ನಮ್ಮ ಇತಿಹಾಸಗಳು ಇಲ್ಲೇ ಕಳೆದು ಹೋಗಬಾರ್ದು. ನಮ್ಮ ಇತಿಹಾಸವನ್ನು ನೋಡೋದಕ್ಕೆ ನೋಡಿ ಬೇರೆ ವಿದೇಶಿಯರು ಬಂದು ಕೇಳ್ತಾ ಇದ್ದಾರೆ ನಮ್ಮ ದೇಶದ ಇತಿಹಾಸವನ್ನು. ಗಾಯ್ಸ್, ನೀವು ಈ ಕಡೆ ದುರ್ಗಾ ಟೆಂಪಲ್ ನೋಡಿಕೊಂಡು ಹಾಗೆ ಈ ಕಡೆ ಬಂದರೆ ಸಣ್ಣದೊಂದು ಟೆಂಪಲ್ ಇದೆ, ನಾನು ಕಾಣಿಸ್ತೀನಿ ಬನ್ನಿ. ಜಾಸ್ತಿ ಹೈಟ್ ಇಲ್ಲ, ಇಷ್ಟೇ ಇರೋದು, ತಲೆ ತಗ್ಸಿ ಹೋಗಬೇಕು. ಹಾಕಿದ್ದಾರೆ, ತಲೆ ತಗ್ಸಿ ಹೋಗಬೇಕು. ಇದ್ರ ಒಳಗಡೆ ಮಾತ್ರ ಅಮೇಝಿಂಗ್ ಗಾಯ್ಸ್. ಇಲ್ಲಿ ನೋಡಿ ಯಾವ ರೀತಿ ಇದನ್ನು ಅಷ್ಟು ಚಂದ ಮಾಡಿ ಕೆತ್ತಿದ್ದಾರೆ ಅಂದರೆ ಕರೆಕ್ಟಾಗಿ. ಈ ಯಾವುದೇ ಟೆಂಪಲ್ ಒಳಗಡೆನೂ ದೇವರಿಲ್ಲ, ಇಲ್ಲೂ ಸಹ ದೇವರಿಲ್ಲ. ಇದು ಯಾವ ಟೆಂಪಲ್ ಅಂತಲೂ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಆದರೆ ಇದು ಮಾತ್ರ ಸಖತ್ತುಂಟು. ಸಣ್ಣ ಟೆಂಪಲ್ ಆದರೆ ಸೂಪರ್ ಉಂಟು. ನನ್ನ ಇಟ್ಟಿರೋದೇ ಇಷ್ಟು, ನಾನೇ ತಲೆ ತಗ್ಗ ಮಾಡಿ ಹೋಗಬೇಕು ಅಂದರೆ ಇನ್ನೆಷ್ಟು ತಗ್ಗ ಉಂಟು ಅಂದರೆ ಅದೊಂದು ಅದೇ ಮಾತುಂಟಲ್ಲ, ಒಳಗೆ ಬರುವಾಗ ತಲೆ ತಗ್ಸಿ. ಹಾಂ, ಅದೇ 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 ಹೌದು 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 ಅದೇ. ಗಾಯ್ಸ್, ನೀವು ಈ ಕಡೆ ಹೀಗೆ ಬಂದರೆ ನೋಡ್ಬೋದು, ಸರೌಂಡಿಂಗಲ್ಲಿ ಫುಲ್ ಅಂದರೆ ಫುಲ್ ಟೆಂಪಲ್ಗಳು. ಈ ಕಡೆ ಇಲ್ಲೊಂದು ಟೆಂಪಲ್ಲು, ಇಲ್ಲೊಂದು ಟೆಂಪಲ್, ಇಲ್ಲೊಂದು ಟೆಂಪಲ್ಲು, ಸಣ್ಣ ಸಣ್ಣ ಸಣ್ಣ. ಅದೇ ರೀತಿ ನಾನು ಭುವನೇಶ್ವರದಲ್ಲಿ ಯಾವುದಾದ್ರು ಲಿಂಗರಾಜ್ ಟೆಂಪಲ್ಗೆ ವಿಸಿಟ್ ಮಾಡಿದಾಗ ಇದೇ ಥರ ಇತ್ತು ಅಲ್ಲೂ ಸಹ. ಅದರಲ್ಲಿ ಮೊಬೈಲ್ ಯೂಸ್ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಇಲ್ಲಿ ಮೊಬೈಲ್ ಯೂಸ್ ಮಾಡ್ಬೋದು. ನಾನದೇ ಸೆಲ್ಫಿ ಸ್ಟಿಕ್ ಹಾಕೊಂಡು ಬರ್ತಿದ್ದೆ, ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಅಂದರೆ ಸೆಲ್ಫಿ ಸ್ಟಿಕ್ ತೆಗೆದು ಒಳಗೆ ಹಾಕಿ ಅಂತ ಹೇಳಿದ್ರು. ಮೊಬೈಲ್ ಯೂಸ್ ಮಾಡ್ಬೋದು, ಹಾಗಂತ ಇಲ್ಲ. ಇದಕ್ಕೆ ಮೇನಾಗಿ ಐಹೊಳೆ ಅಂತ ಹೆಸರು ಯಾಕೆ ಬಂತು ಅಂತ ಈಗ ನಮ್ಮ ಭೈರವ್ ಹೇಳ್ತಾನೆ. ಭೈರವ್ ಹೇಳು. ಹಾಂ, ವಿನಾಯಕ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು. ಐಹೊಳೆ ಅಂತ ಹೆಸರು ಹೇಗೆ ಬಂತು ಅಂತಂದರೆ, ಪರಶುರಾಮನ ಒಂದು ಪಣ ತೊಟ್ಟಿರ್ತಾನೆ, ಕ್ಷತ್ರಿಯ ರಾಜಗಳನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಇಡೀ ದೇಶದಾದ್ಯಂತ ಸಂಚರಿಸಿ ಕ್ಷತ್ರಿಯ ರಾಜರನ್ನು ಸಂಹರಿಸಿ ತನ್ನ ಪರಶುರಾಮನ ಕೊಡ್ಲಿನ ತಂದು ಇಲ್ಲೇ ಇರುವಂತಹ ಮಲಪ್ರಭಾ ನದಿಯ ದಡದಲ್ಲಿ ತೊಳಿತಾನೆ. ಆ ಸಂದರ್ಭದಲ್ಲಿ ಅಂತಂದರೆ ಆ ಕತ್ತಿ ಫುಲ್ಲು ರಕ್ತಸಿಕ್ತವಾಗಿರ್ತದೆ. ಅದನ್ನು ತೊಳೆಯುವಾಗ ಫುಲ್ ಹೊಳೆಯ ನೀರೆಲ್ಲವ ರಕ್ತಮಯವಾಗಿರ್ತದೆ. ಆವಾಗ ಹೊಳೆಗೆ ನೀರು ತರಕ್ಕೆ ಹೋದಂಥ ಜನ ಎಲ್ಲ ಹೊಳೆ ನೋಡಿ ಅಯ್ಯಯ್ಯೋ ಹೊಳೆ ಅಂತ ಓಡಿ ಬರೋ ಸಂದರ್ಭದಲ್ಲಿ ಇದನ್ನು ಐಹೊಳೆ ಅಂತ ಕರೀತಾರೆ. ಇದು ಒಂದು ಭಾಗದ ಕಥೆ. ಆದರೆ ಇನ್ನೊಂದು ಕಡೆ ಯಾಕೆ ಐಹೊಳೆ ಅನ್ನೋದಕ್ಕೆ ಇನ್ನೊಂದು ಡೆಫಿನೇಷನ್ನಲ್ಲಿ ಹೇಳೋದಾದರೆ, ಐಹೊಳೆಯಲ್ಲಿ 500 ಅಂದರೆ ಲಿಂಗಾಯತ ಸಂಖ್ಯೆ ಜಾಸ್ತಿ ಇರೋಲ್ಲ, ಅವರಿಗೆ 500 ಅಂತ ಇರ್ತಾರೆ. ಅಂದರೆ ಈ ಊರನಿಗೆ ಐಹೊಳೆ ಅಂತ ಹೆಸರು ಬಂತು. ಆ ಎರಡು ಟೆಂಪಲ್ಗೆ ಮುಖ್ಯ ದ್ವಾರವನ್ನು ಈ ರೀತಿ ಕೊಟ್ಟಿದ್ದರು. ಆದರೆ ಇದಕ್ಕೆ ಸ್ವಲ್ಪ ಚೇಂಜ್ ಮಾಡಿ ಮುಖ್ಯ ದ್ವಾರವನ್ನು ಈ ಕಡೆ ಕೊಟ್ಟಿದ್ದಾರೆ. ಒಂದೇನಂದರೆ ಇದ್ರದ್ದು ಯಾವ ಟೆಂಪಲ್ ಅಂತ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ದೇವರು ಸಹ ಇರುವುದಿಲ್ಲ ಇಲ್ಲಿ. ದೇವರೆಲ್ಲ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಯಾವ ಟೆಂಪಲ್ ಅಂತಲೂ ಗೊತ್ತಾಗ್ತಾ ಇಲ್ಲ. ಐಹೊಳೆ 5ನೇ ಶತಮಾನ, ಪಟ್ಟದಕಲ್ಲು 6ನೇ ಶತಮಾನ ಮತ್ತು ಬಾದಾಮಿ 7ನೇ ಶತಮಾನ. ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಅಂದರೆ 1947 ನಂತರ ಏನಾಗಂತೇಳಿದ್ರೆ ಇದೆಲ್ಲ ಹಾಳು ಬಿದ್ದೋಯ್ತು. ಆ ಸಂದರ್ಭದಲ್ಲಿ ಇಲ್ಲಿನ ಜನ ಬಂದು ಅಂತೇಳಿ ಏನು ಮಾಡ್ತಾರೆ, ಈ ಜಾಗದಲ್ಲಿ ಉಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಾದಂಥ ಇದೆಲ್ಲ ನೋಡಿ, ಇದೆಲ್ಲ ಅಂದರೆ ಆವಾಗೆ ಅಂದರೆ ಇಲ್ಲ ಜನ ಬಂದು ಉಳಿದು ಇದ್ದಂಥ ಸಮಯದಲ್ಲಿ ಅಂದರೆ ಟೈಮ್ ಪಾಸಿಗೆ ಮಾಡಿಕೊಂಡು ಮತ್ತಿದೆಲ್ಲ ನೋಡಿ ಬೀಜ ಕೊಟ್ಟಲಿಕ್ಕೆ ಅಥವಾ ಏನಾದ್ರು ತರಕಾರಿಗಳನ್ನು ಇದು ಮಾಡಲಿಕ್ಕೆ. ನಂತರ ಇಲ್ಲಿ ಪ್ರಾಚ್ಯವಸ್ತು ಇಲಾಖೆ ಅವರು ಬಂದು ಅವರು ವಶಕ್ಕೆ ತಗೊಂಡಾಗ ಇಲ್ಲಿ ಬಂದಂಥ ಜನಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅವಾಗ ಇದನ್ನು ಅಭಿವೃದ್ಧಿ ಮಾಡಲು ಸ್ಟಾರ್ಟ್ ಮಾಡಿದ್ರು. ಈ ಕಂಬಗಳುಂಟಲ್ಲ, ಈ ಕಂಬಗಳ ಮಿಡ್ಲು ಒಂದು ವಾಕ್ ಇರ್ತದೆ.
ಅಂದರೆ ದಾಟ ಕಬ್ಬಿಣದಾಗಿರೋದು ಲಾಕ್ ಅಂದರೆ ಯಾವುದೇ ರೀತಿಯಾಗಿ ಬೀಳಬಾರ್ದು, ಅಂದರೆ ಈ ಜಾಯಿಂಟ್ ತಪ್ಪೋಗಬಾರ್ದು. ಈ ಮಿಡ್ಲು ಹಾಗೆ ಈ ಮಿಡ್ಲೊಂದು ಲಾಕ್ ಸಿಸ್ಟಮ್ ಮಾಡಿರ್ತಾರೆ, ಅದು ತಪ್ಪೋಗಬಾರ್ದು ಕಾಲಕ್ಕೆ ಮಾಡಿರ್ತಾರೆ. ಅದೇ ಗಟ್ಟುಮುಟ್ಟಾಗಿರ್ತದೆ. ಮುಂದೆ ಹೋಗ್ತಾ ಏನಾಗ್ತಾರೆ, ಇಲ್ಲಿದು ಪ್ರಾಚ್ಯ ವಸ್ತು ಇಲಾಖೆಯವರು ಆ ಡಿಪಾರ್ಟ್ಮೆಂಟ್ ಸೇರಿದಾಗ ಅವರು ಇದನ್ನು ರೀಡೆವಲಪ್ ಮಾಡಿದ್ದಾರೆ. ಎಲ್ಲ ಕಡೆ ಪ್ಯಾಚ್ ವರ್ಕ್ ಎಲ್ಲ ಮಾಡಿ ಗೊತ್ತಾಗ್ತದೆ. ಎಲ್ಲ ಕಡೆ ಪ್ಯಾಚ್ ವರ್ಕ್ ಮಾಡಿ ನೀಟಾಗಿ ಮುಂದಿನ ಪೀಳಿಗೆಗೆ ಉಪಯೋಗವಾಗಲಿ ಅಂತಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿಂದ ಕಲ್ಲಿನಲ್ಲಿ ಮಾಡಿದ್ದು ಏಣಿ ಇದು. ಟೆಂಪಲ್ ಹೆಸರು ಲಾಡ್ ಖಾನ್ ಅಂತ ಉಂಟು, ಆದರೆ ಇಲ್ಲಿ ಇರೋದು ಶಿವಲಿಂಗ ಉಂಟು.